ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಒಂದು ಮದುವೆ ಮನೆ. ಸೊ ಇವತ್ತಿನ ಒಂದು ಮದುವೆ ಮನೆಯೊಳಗೆ ಏನೇನೆಲ್ಲ ಕೆಲಸ ನಡೆಯಕತ್ತಾವ ಅಂತಂದು ಇವತ್ತಿನ ಬ್ಲಾಗ್ ಒಳಗೆ ತೋರಿಸ್ತೀವಿ. ಸೊ ಆಲ್ರೆಡಿ ನಮ್ಮ ಒಂದು ಮದುವೆ ಮನೆ ಇಲ್ಲಿಂದ ಯಾವ ಥರ ಕಾಣಿಸ್ತೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಇಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಮೇಲೆಲ್ಲ ಛತ್ ಹಾಕಿದ್ದಾರೆ. ಸೊ ಮೇಲೆಲ್ಲ ಲೈಟ್ಸ್ ಕೂಡ ಹಾಕಿದ್ದಾರೆ. ಇದು ರಾತ್ರಿ ಒಳಗೆ ತೋರಿಸ್ತೀನಿ, ಇವತ್ತು ರಾತ್ರಿ ಇದೇ ತೋರಿಸ್ತೀನಿ. ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ಇಲ್ಲೆಲ್ಲ ಕೆಲಸ ನಡೆಯತ್ತವ. ಆಲ್ರೆಡಿ ಹಂದ್ರಗಂಬ ಹಾಕಿದ್ದಾರೆ. ಅದ್ರದ್ದು ಕೂಡ ವಿಡಿಯೋ ಅದಾವು, ನೆಕ್ಸ್ಟಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ನಡೆಯಕತ್ತಾವು. ಈ ಕಡೆ ಬಂದ್ರೆ ನಮ್ಮ ದೊಡ್ಡಪ್ಪ ಏನೈತಿ ಮಾವಿನೊಳಗನ ಬಾಗಿಲಿಗೆಲ್ಲ ಕಟ್ಟಕ್ಕೆ ರೆಡಿ ಮಾಡಿ ಕೊಡಾಕತ್ತಾರ. ಇಲ್ಲಿ ನಮ್ಮ ರಾಘವಣ್ಣ ಅವರು ಪೂರ್ತಿ ಸೂಪರ್ ಆಗಿ ಪಂಚೆ ಶರ್ಟ್ ಎಲ್ಲ ಹಾಕೊಂಡು ರೆಡಿ ಆಗಿದಾರ. ಈ ಕಡೆ ಬಂದ್ರ ನಮ್ಮ ಪಪ್ಪಂದ ಎಂಟ್ರಿ ಆಯ್ತು. ಸೊ ನಮ್ಮ ಪಪ್ಪ ಏನೈತಿ ನಮ್ಗೆಲ್ಲರಿಗೂ ಉಟ್ಕೊಳಕ ಹೂವನ ತಂದ್ಕೊಂಡು ಅನ್ಕೊಂಡು ಗಾಡಿ ತಗೊಂಡು ವಾಪಸ್ ಹೋದ್ರು. ಸೊ ಇವತ್ತು ಫುಲ್ ಕೈಗೆ ಕೇಳೋದಿಲ್ಲ, ಫುಲ್ ಬಿಸಿ. ಸೊ ಇವಾಗೆಲ್ಲ ಹೂವು ಎಲ್ಲ ಇಟ್ಕೊಂಡು ಪೂರ್ತಿ ರೇಷ್ಮೆ ಸೀರೆಗಳನ್ನೆಲ್ಲ ಉಟ್ಕೊಂಡು ನಾವೆಲ್ಲರೂ ಹೆಣ್ಮಕ್ಳೆಲ್ಲರೂ ರೆಡಿ ಆಗ್ತೀವಿ. ಇವಾಗ ಇವತ್ತಿನ ಒಂದು ಸ್ಪೆಷಲ್ ಇವತ್ತಿನ ಕಾರ್ಯಗಳೆಲ್ಲನೂ ಸ್ಟಾರ್ಟ್. ಹೌದಿಲ್ಲ ದೊಡ್ಡಪ್ಪ? ದೊಡ್ಡಪ್ಪ ಇವತ್ತಿನಿಂದ ಲಗ್ನ ಪತ್ರ 5 ದಿನ ಶುಕ್ರವಾರ ಮದುವೆ. ಇವತ್ತಿನ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗ್ತಾವು. ಲಕ್ಷ್ಮೀ ಪೂಜಾ, ಲಕ್ಷ್ಮೀ ಪೂಜಾ, ಒಳಕಲ್ ಪೂಜಾ, ಹಿರಿಯರ ಪೂಜಾ ಎಲ್ಲ ಒಂದೊಂದು ಹೀಗೆ ಹಿರಿಯರು ಮಾಡಿದ್ದೆ ಯಾವುದನ್ನು ಇದನ್ನ ಮಾಡ್ಬೇಕು. ಸಂಪ್ರದಾಯಬದ್ಧವಾಗಿನ ಮದುವೆ ಎಲ್ಲ ನಡೀತಾ ಇದೆ. ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಇನ್ನು ಕೂಡ ಇನ್ನೇನೋ ಹೇಳಕ್ ಬರ್ತಿದ್ದಾರೆ. ಇವ್ರ ಮದುವೆಗೆ 30,000 ಖರ್ಚಾದ್ರೆ ನಮ್ಮ ಅಣ್ಣನ ಮದುವೆಗೆ 3 ಲಕ್ಷ ತರ ಹೋಗಿದೆ. ಇನ್ನು ಹೆಚ್ಚು ಮದುವೆಗೆ 3 ಲಕ್ಷಕ್ಕಿಂತ ಜಾಸ್ತಿ 30,000 ಖರ್ಚಾಗಿದೆ. ನಾವು ನಮ್ಮ ಮಗನ ಮದುವೆಗೆ ಕಾರ್ ಪೆಟ್ರೋಲ್ 30,000 ಆಗಿದೆ. ಅರ್ಥ ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ. ಆಕ್ಚುಲಿ ನಮ್ಮ ಒಂದು ದೊಡ್ಡಪ್ಪರ ಕಾಲದಾಗ ಮದ್ವಿಗೆ 30,000 ರೂಪಾಯಿ ಖರ್ಚು ಮಾಡಿದ್ರು. ಇಡೀ ಮದ್ವಿಗೆ. ಇವಾಗ ಕಾರ್ ನಮ್ದು ಏನ್ ಕಾರ್ ಓಡಾಡ್ತಲ್ಲ ಅದಕ್ಕೆ ನಾವು 30,000 ಖರ್ಚು ಮಾಡಾಗುತ್ತೆ. ಎಲ್ಲ ತಿರ್ಗಾಡ್ಕೊಂಡು ಬರುವಾಗ 30,000 ಪೆಟ್ರೋಲ್ ಹೋಗಿದೆ. ನೋಡ್ರಿ ಯಾವಾಗಿನ ಕಾಲ ಇವಾಗಿನ ಕಾಲ ಹೆಂಗಾಗೈತೆ ಅಂತಂದು. ಸೊ ಸಿಕ್ಕಾಪಟ್ಟಿ ಖರ್ಚು, ಮದ್ವೆ ಅಂದ್ರೆ ಖರ್ಚೊಳಗನ ಇರುತ್ತಲ್ಲ. ಸೊ ಆಲ್ಮೋಸ್ಟ್ ಖರ್ಚು ವೆಚ್ಚ ಎಲ್ಲಾನು ನೋಡ್ಕೊಂಡು ಫುಲ್ ಖುಷಿ ಒಳಗ ಮದ್ವೆನೆಲ್ಲಾನು ಮಾಡತ್ತೀವಿ. ಇನ್ನ ಒಳಗೆ ಸಿಕ್ಕಾಪಟ್ಟಿ ಕೆಲಸಗಳನ್ನೆಲ್ಲ ಮಾಡಕತ್ತಾರ. ಸೊ ಯಾರ್ಯಾರು ಏನೇನೆಲ್ಲ ಕೆಲಸ ಮಾಡಕ್ತಾರ ಅಂತಂದು ತೋರ್ಸಲ್ಲ ನೋಡೋಣ ಬರ್ರಿ. ಈಗ ನಾ ಬ್ಲಾಗ್ ಮಾಡ್ಕೊತ ಬರೋದಾಗ ನಮ್ಮ ದೊಡ್ಡಮ್ಮನ ಬೆಳೆಸೇ ಬಿಡ್ತಿದ್ದೆ. ಜಸ್ಟ್ ಜಳಕ ಮಾಡಿ ನೋಡ್ರಿ ರೇಷ್ಮೆ ಸೀರೆನೆಲ್ಲ ಉಟ್ಕೊಂಡು ರೆಡಿ ಆಗತ್ತಾರ ಫಂಕ್ಷನಿಗೆ. ನಾವು ಕೂಡ ರೆಡಿ ಆಗೋಣ. ನಮ್ಮ ಮಮ್ಮಿ ಇನ್ನ ನಾಷ್ಟ ಮಾಡಕತ್ತಾರ. ಯಾವಾಗ ರೆಡಿ ಆಗ್ತಾರ ಏನೋ ಗೊತ್ತಿಲ್ಲ. ಈ ಕಡೆ ಎಲ್ಲ ಫುಲ್ ಇವ್ರಿಬ್ರು ಕೆಲಸ ಜೋರ್ ನಡೆದೈತಿ. ಇನ್ನೇನು ಇಲ್ಲಿ ಫಂಕ್ಷನ್ ಎಲ್ಲ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ಫುಲ್ ಕ್ಲೀನಿಂಗ್ ಮಾಡಕತ್ತಾರ. ಇಲ್ಲಿ ಒಂದ್ ಸ್ವಲ್ಪ ಮಾತಾಡ್ಸೋಣ ಇವ್ರಿಗೆ. ಸ್ವಲ್ಪ ಟೈಮ್ ಮಾಡ್ಕೊಂಡು ನಮ್ಮ ಬ್ಲಾಗ್ ಅಲ್ಲಿ ಏನಾದ್ರು ಹೇಳ್ರಿ. ಏನಿಲ್ಲ ಗೈಸ್, ತುಂಬಾ ಕೆಲಸ ಇದೆ ನೋಡಿ, ಎಲ್ಲ ಮಾಡ್ತಾ ಇದೀವಿ. ನೀವು ಬೇಗ ಬಂದು ಜಾಯ್ನ್ ಆಗಿ ನಮ್ಗೆ ಹೆಲ್ಪ್ ಮಾಡಿ ಆದಷ್ಟು. ಎಸ್ ಬನ್ನಿ ಗೈಸ್. ನೆಕ್ಸ್ಟ್ ಒಳಗಡೆ ಇನ್ನು ನಮ್ಮ ದೊಡ್ಡಮ್ಮ ಅತ್ತೆ ಮಾವ ಎಲ್ಲರೂ ಇದಾರ. ನಮ್ಮ ದೊಡ್ಡಮ್ಮ ಇಲ್ಲಿ ಚಾ ಸೋಸಾಕತ್ತಾರ. ಇವಾಗ ಬ್ಲಾಗ್ ಮಾಡಾಕತ್ತೀವಲ್ಲ, ನಮಗೂ ಒಂದ್ ಕಪ್ ಚಾ ಕೊಡ್ತಾರೇನೋ ಅಂತಂದು ಕೇಳೋಣ. ದೊಡ್ಡವ ನಮಗೂ ಒಂದ್ ಕಪ್ ಚಾ ಕೊಡ್ರಿ. ನೋಡಿ ನಾವ್ ದೊಡ್ಡವ ಆಲ್ಮೋಸ್ಟ್ ಚಾ ಕೂಡ ರೆಡಿ ಮಾಡ್ಬಿಟ್ಟಿದಾರ. ಇಲ್ಲಿ ನಮ್ಮ ಮದ್ವೆ ಹುಡುಗ ಇದ್ದಾರೆ, ಆದ್ರೆ ಅವ್ರನ್ನ ತೋರ್ಸಕ್ಕಾಗಲ್ಲ, ಇನ್ನೂ ರೆಡಿ ಆಗಿಲ್ಲ. ರೆಡಿ ಆದ್ಮೇಲೆ ತೋರ್ಸನಂತ. ಸೊ ಬಚ್ಚಿಟ್ಕೊಳ್ಳಿ ಅವರು. ಈ ಕಡೆ ನಮ್ಮ ಅತ್ತೆ ಕೂಡ ತಲೆ ಎಲ್ಲ ಬಾಚ್ಕೊಂಡು ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಇನ್ನೂ ಕೂಡ ರೆಡಿ ಆಗ್ತಾನೆ ಇರ್ತಾರೆ. ಇವರು ನಮ್ಮ ಅಜ್ಜಿ. ಇಲ್ಲಿ ನಮ್ಮ ಮಾವ ಮಲ್ಕೊಂಡ್ಬಿಟ್ಟಿದಾರ. ಇಲ್ಲ ಎದ್ದಿದ್ದಾರೆ. ನಮ್ಮ ಮಾವ ಸ್ವಲ್ಪ ಇನ್ನು ಬ್ಯುಸಿ ಆಗ್ತಾರಲ್ಲ, ಅದ್ರ ಸಲುವಾಗಿ ಸ್ವಲ್ಪ ರೆಸ್ಟ್ ಮಾಡಾಕತ್ತಾರ. ಸೊ ರೆಸ್ಟ್ ಮಾಡಿ ಇನ್ನೆಲ್ಲ ಕಾರ್ಯ ಮಾಡೋದಕ್ಕೆ ತಯಾರಾಗ್ಬೇಕಲ್ಲ, ಹೌದಿಲ್ರಿ? ಕಾರ್ಯ ಮಾಡೋದಕ್ಕೆ ಶಕ್ತಿ ಬೇಕಲ್ವಾ, ಅದಕ್ಕೆ. ಇಲ್ಲಿ ನೋಡ್ರಿ ನಮ್ಮ ಅಜ್ಜಿ ಇವ್ರು ಇಷ್ಟೇ, ಇಲ್ಲೇ ಕುತ್ಕೊಂಡು ಎಲ್ಲಾನು ಏನೇನ್ ಮಾಡ್ಬೇಕು ಏನೇನಿಲ್ಲ ಎಲ್ಲಾನು ಕುತ್ಕೊಂಡು ಹೇಳ್ತಿರ್ತಾರ. ಇವ್ರು ಹೇಳ್ದಂಗೆ ನಾವೆಲ್ಲರೂ ಮಾಡ್ತಾನೆ ಇರ್ತೇವಿ. ಸೊ ನೆಕ್ಸ್ಟ್ ಇಲ್ಲೇನ ಎಲ್ಲಾನು ಪೂಜೆ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡಿಟ್ಟು ಸ್ವಾಮಿಗಳು ಹೋಗಿದಾರ. ಬೀಗರು ಕೂಡ ಇವಾಗ ರೆಡಿ ಆದ್ರು. ಹಂದ್ರ ತಪ್ಪಲೆಗಳೆಲ್ಲ ಬರ್ತಾವಲ್ಲ, ಸೊ ಎಲ್ಲಾನು ತಗೊಂಡು ಪೂಜೆ ಎಲ್ಲ ಮಾಡಿ ಸೆಟ್ ಮಾಡಿ ಇಡ್ಬೇಕು. ಇವರೆಲ್ಲ ರೆಡಿ ಆಗ್ತಿದ್ದಾರೆ. ನಮ್ಮ ದೊಡ್ಡಪ್ಪನ ಪೂರ್ತಿ ಫುಲ್ ಓಡಾಡ್ತಾ ಇದ್ದಾರೆ. ತಪ್ಪಲ ಬಂತು, ಅದ್ರದ ಒಂದು ಮಾಹಿತಿ ನಮ್ಮ ದೊಡ್ಡಪ್ಪ ಹೇಳ್ತಾರೆ ನೋಡ್ರಿ. ಇದು ಹಂದ್ರ ತಪ್ಪಲ ಕಡೆ ಕಳಿಸ್ತೀವಿ. 5 ಜನ ಹೋಗಿ ಊಟ ಮಾಡಿ ಬುತ್ತಿ ಊಟ ಮಾಡಿ
ಅಂದ್ರೆ ತಪ್ಪಲ ತಗೊಂಡ್ ಕಡ್ಕೊಂಬಾರ್ದು, ಹೋಗಿ ಅಣ್ಣ ತರಗುಡಿಯಾಗ ಇಟ್ಟು ಮನೆಗೆ ತರೋದು. ಇದು ಬುತ್ರಿ. ಇದು ಬೀಗ್ರಿಗೆ ಬುತ್ತಿ, ಇದು ಬೀಗ್ರಿಗೆ ಬುತ್ತಿ ಕೊಟ್ಟು ಅಂದ್ರೆ ತಪ್ಪಲನ ಕಟ್ಕೊಂಡ್ ನಾವು ಮದ್ವೆ ಮನೆಗೆ. ಸೊ ಎಲ್ಲರೂ ಎಲ್ಲ ಫಂಕ್ಷನು ಆಮೇಲೆ ಕಾರ್ಯಗಳನ್ನೆಲ್ಲನೂ ಮುಗಿಸ್ಕೊಂಬಂದು ರಾತ್ರಿ ಊಟಕ್ಕೆ ಕೂತೇವಿ. ಸೊ ಯಾವ್ಯಾವ ಥರ ಕಾರ್ಯಗಳನ್ನೆಲ್ಲ ಮಾಡಿದ್ವಿ, ಅಂದ್ರೆ ತಪ್ಪಲ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿ ಬಂದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಾಗ ನಿಮಗೆ ತೋರಿಸ್ತೀನಿ. ಈ ಒಂದು ವ್ಲಾಗ ಲಾಂಗ್ ಆಗುತ್ತಂತಂದು. ಸೊ 2 ಕಾರ್ಯ ಲಗ್ನ ಪತ್ರ ಕಟ್ಟೋದು, ಅಂದ್ರೆ ತಪ್ಪಲ ಹಾಕೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಜಸ್ಟ್ ಎಲ್ಲರೂ ಕೂಡಿ ಊಟ ಮಾಡಾಕತ್ತೇವೆ. ನಾನು ನಮ್ಮ ಪಪ್ಪ ನಮ್ಮ ಮನೆಯವರೆಲ್ಲರೂ ಸೇರಿ ಊಟ ಮಾಡಾಕತ್ತೇವಿ. ಸೊ ಊಟನೆಲ್ಲ ಮುಗಿಸ್ಕೊಂಡು ಆದಮೇಲೆ ಇವತ್ತು ರೆಸ್ಟ್ ಮಾಡಿ ನೆಕ್ಸ್ಟಿನ ಒಂದು ಕಾರ್ಯಗಳಿಗೆ ಎಲ್ಲರಿಗೂ ತಯಾರಾಗಬೇಕು. ಸೊ ನಮ್ಮ ಪೂರ್ತಿ ಫುಲ್ ಎಂಜಾಯ್ ಮಾಡ್ಕೋತ ಟೈಮ್ ಪಾಸ್ ಮಾಡತ್ತಿದ್ವಿ. ನಿದ್ದೆ ಹೊಡೆದು ಎದ್ದಾನೆ ಇವಾಗ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಈ ವ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಿಮಗೆ ಏನೇನು ಕಾರ್ಯ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀವಿ. ಸೊ ಲೆಟ್ಸ್ ನೋಡ್ತಾನೆ ಇರಿ ನಮ್ಮ ವ್ಲಾಗ್ಸ್ನ. ಮಸ್ತ್ ಕಾರ್ಯ ಮಾಡೇವು ನಾವು, ಡೊಳ್ಳು ಗಿಳ್ಳ ಎಲ್ಲ ತೊಗೊಂಡೋಗಿ. ಸೊ ನಿಮಗೆಲ್ಲನೂ ಎಕ್ಸೈಟಾಗಿ ಇರ್ತೀರಿ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.